ಯಾಕೆ ಒಂದಕ್ಕೆ ಅವರು ಕ್ಲಾರಿಟಿ ಕೊಡ್ತಾ ಇಲ್ಲ ರಾಜ್ಯದ ಜನರಿಗೆ, ದೇಶದ ಜನರಿಗೆ? ದೇಶವಾಸಿಯು ಅಂತ ಏನು ಇವ್ರು ಬರ್ತಾರಲ್ಲ, ಯಾಕೆ ಅದನ್ನ ಜನರ ಹತ್ರ ಹೇಳ್ತಾ ಇಲ್ಲ? ಅವ್ರು ಕರೆಕ್ಟಾಗಿದ್ದರೆ ಮಾತಾಡ್ಲಿಕ್ಕೆ ಬಂದಿರೋದೇನು, ಸರಿಯಾಗಿದೆ, ನಾವು ಕರೆಕ್ಟಾಗಿ ಮಾಡ್ತಾ ಇದ್ದೀವಿ, ಯಾಕೆ ನಿಮ್ಗೆ ಚಿಂತೆ ಅಂತ ಹೇಳ್ಬೋದಲ್ಲ. ಯಾಕೆ ಹೇಳ್ತಾ ಇಲ್ಲ, ಮೋದಿಯವರು ಈ ವಿಚಾರ ಯಾಕೆ ಮಾತಾಡ್ತಾ ಇಲ್ಲ ಅನ್ನೋದ್ರ ಮೇಲೆ ದೇಶ ಸಂಕಷ್ಟದಲ್ಲಿದೆ ಅನ್ನುವಂತಹ ವಿಶ್ಲೇಷಣೆಗಳು ಈಗ ನಡೀತಾ ಇದಾವೆ ನಿಶ್ಚಿತ. ಎಸ್, ಅದ್ರ ಜೊತೆಗೆ ನೀವು ಹೇಳಿದ್ರ ಪ್ರಕಾರ ಬಿಜೆಪಿ ಸರ್ಕಾರದ ವೈಫಲ್ಯ ಅನ್ನುವಂಥದ್ದು ಏನಿದೆ ಅದು ಮುಂದುವರೆದಿದೆ. ಅದರಲ್ಲೂ ನರೇಂದ್ರ ಮೋದಿ ಅವರು ಎಲ್ಲಾ ವಿಚಾರದಲ್ಲೂ ಕೂಡ ವಿಫಲ ಆಗ್ತಾನೆ ಹೋಗ್ತಾ ಇದ್ದಾರೆ, ಆಗ್ತಿದ್ದಾರೆ ಕೂಡ. ಆದ್ರೆ ಎಲೆಕ್ಷನ್ ಅನ್ನುವಂತಹ ವಿಚಾರ ಅಲ್ಲಿ ಬಂದಾಗ ಬಿಜೆಪಿ ಎಲ್ಲಾ ಕಡೆ ಕೂಡ ಗೆಲ್ತಾ ಬರ್ತಾ ಇದೆ, ವಿನ್ ಆಗ್ತಾ ಬರ್ತಾ ಇದೆ. ಕರೆಕ್ಟ್. ಈಗ ಅವರು ಎಲೆಕ್ಷನ್ ಗೆಲ್ಲೋದ್ರಲ್ಲಿ ನಿಸ್ಸಿಮ್ರು, ಆಡಳಿತ ನಡೆಸೋದ್ರಲ್ಲಿ ಮಾತ್ರ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಚುನಾವಣೆ ಗೆಲ್ಲಕ್ಕೆ ಆಡಳಿತ ನಡೆಸುವಷ್ಟು ತಾಂತ್ರಿಕತೆ, ಶಕ್ತಿ, ಬುದ್ಧಿವಂತಿಕೆ ಬೇಕಂತ ಇಲ್ಲ. ಎಲೆಕ್ಷನ್ ಗೆಲ್ಲೋದೇ ಬೇರೆ, ಚುನಾವಣೆ ನಂತರ ಅಧಿಕಾರ ನಡೆಸೋದೇ ಬೇರೆ ಅನ್ನೋ ಥರ. ಹಾಗಾಗಿ ಇವರಿಗೆ ಯಾರು ಕೂಡ ಅಲ್ಲಿ ನಿಶ್ಚಿತ ಅಂದರೆ ಯಾರು, ಈಗ ನೋಡಿ ಮನಮೋಹನ್ ಸಿಂಗ್ ಇದ್ರು 2004ರಿಂದ 2014ರವರೆಗೂ ಪ್ರಧಾನಮಂತ್ರಿ ಆಗಿದ್ರು. ಅವರೊಬ್ಬರು ಆರ್ಥಿಕ ತಜ್ಞ, ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡಿರೋರು. ಅವರಿಗೆ ಒಂದು ಸ್ಪಷ್ಟವಾದಂಥ ಗುರಿ ಇತ್ತು, ಯಾವುದು ಮಾಡಿದರೆ ಏನಾಗುತ್ತೆ ಅಂತ. ಇವರು ನಮ್ಮ ಸಾಹೇಬರು ಟೀಮ್ ಮಾಡ್ಕೊಂಡು ಮೊಸಳೆ ಗಿಸ್ಲೆ ಹಿಡ್ಕೊಂಡು ಫೋಟೋ ತಕ್ಕೊಂಡು ಆವಾಗಲೇ ಡಿಜಿಟಲ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ಅವ್ರು ಇನ್ನು ಇಮೇಲ್ ಬರೋಕ್ಕಿಂತ ಮೊದಲೇ ಜಿಮೇಲ್ನಲ್ಲಿ ಅವ್ರ ಫೋಟೋಗಳನ್ನು ಕಳಿಸಿ ಈ ಥರ ಎಲ್ಲ ಮಾಡಿರೋ ಮಹಾನುಭಾವರು ಸಾಹೇಬರು. ಅವರಿಂದ ನಾವೇನು ನಿರೀಕ್ಷೆ ಮಾಡೋಕ್ಕಾಗತ್ತೆ? ದೇಶದ ಆರ್ಥಿಕ ಸ್ಥಿತಿಯ ಬಗ್ಗೆ ಅವ್ರು ಮಾತಾಡಲ್ಲ, ವಿದೇಶಾಂಗ ನೀತಿಯ ಬಗ್ಗೆ ಮಾತಾಡಲ್ಲ, ದೇಶದ ಹೈವೇಗಳ ಬಗ್ಗೆ ಮಾತಾಡಲ್ಲ, ಸಾರಿಗೆ ವ್ಯವಸ್ಥೆ ಬಗ್ಗೆ ಮಾತಾಡಲ್ಲ, ಆಹಾರ ವ್ಯವಸ್ಥೆ ಬಗ್ಗೆ ಮಾತಾಡಲ್ಲ. ಚುನಾವಣೆ ಬಂದರೆ ಆ ರಾಜ್ಯದಲ್ಲಿ ಹಾಜರಾಗ್ತಾರೆ, ಎಲ್ಲಿದ್ರೂ ಕೂಡ ಅಲ್ಲಿ ರೋಡ್ ಶೋ ಮಾಡ್ತಾರೆ, ಕೈ ಬೀಸ್ಕೊಂಡು ಓಡಾಡ್ತಾರೆ. ಜನ ಅವರಿಂದ ಮೋದಿ ಮೋದಿ ಅಂತ ಕೂತ್ಕೊಂಡು ಅವ್ರಿಗೆ ಓಟ್ ಹಾಕ್ತಾರೆ, ಎಲೆಕ್ಷನ್ ಗೆಲ್ತಾರೆ. ದೇಶ ಏನಾದರೂ ಏನಾಗುತ್ತೆ ಅವರಿಗೆ? ರಾಮ ಮಂದಿರ ಕಟ್ಟಿದ್ರು ಅನ್ನೋದು ಅವ್ರದ್ದು ಸಾಧನೆ ಇದೆ. ಹಾಗಾಗಿ ಜನ ಇದನ್ನ ಅರ್ಥ ಮಾಡ್ಕೋಬೇಕು. ಅಂದರೆ ಪ್ರತಿನಿತ್ಯ ಬಳಕೆ ಮಾಡಿಕೊಳ್ಳುವಂತಹ ವಸ್ತುಗಳೇನಿದೆ ಜನಸಾಮಾನ್ಯರಿಗೆ ಅದು ದಿನದಿಂದ ದಿನಕ್ಕೆ ಹೊರೆ ಆಗ್ತಾ ಹೋಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯಿತು, ಅದ್ರ ಜೊತೆಗೆ ಅಡುಗೆ ಅನಿಲ ಸಿಲಿಂಡರ್ ಬೆಲೆ ಏನಿದೆ ಮತ್ತೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ನಿನ್ನೆ ಕೂಡ ಜಾಸ್ತಿ ಆಗಿದೆ. ಹಾಗೆ ಇನ್ನು ಇಲ್ಲಿ ಜನರ ಕಿಸಿಗೂ ಕೂಡ ಕೈ ಹಾಕ್ತಾ ಇದ್ದಾರೆ, ಅಲ್ಲಿರುವಂತಹ ಬಂಗಾರವನ್ನ ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಹೌದು, ಏನಾಗ್ತಿದೆ ಅಂತಾನೆ ಗೊತ್ತಿಲ್ಲಪ್ಪ. ಆವಾಗ ಒಂದು ಸ್ವಲ್ಪ ಎಲ್ಲ ಕ್ಯಾಂಪೇನಿಂಗ್ ಮಾಡಿದ್ರೆ ಏನಂದ್ರೆ ದೇಶದ ಉದ್ಧಾರಕ್ಕಾಗಿ ನೀವು ಟ್ಯಾಕ್ಸ್ ಅನ್ನ ಬಿಟ್ಬಿಡಿ LPG ಸಿಲಿಂಡರ್ದು ಅಂತ. ನಾವೆಲ್ಲ ಹೋಗ್ಬಿಟ್ಟು ಫಾರ್ಮ್ ತುಂಬಿಟ್ಟು ಹೌದು ದೇಶಕ್ಕೆ ಒಳ್ಳೇದಾಗುತ್ತೆ ಮೋದಿ ಸಾಹೇಬ್ರು ಹೇಳಿದಾರೆ ಅಂತ ಎಲ್ಲ ಫಾರ್ಮ್ ತುಂಬಿಕೊಟ್ರು ಜನ. 414 ರೂಪಾಯಿಗೆ ಫಸ್ಟ್ ಗ್ಯಾಸ್ ಸಿಲಿಂಡರ್ ಸಿಕ್ತಿತ್ತು, ಈಗ 1000 ರೂಪಾಯಿ ಕಟ್ತಾರೆ. ಅದ್ ಬಿಟ್ಟು ಕೊಟ್ಟ ಮೇಲೆ ಇವ್ರು ಸಡನ್ ಆಗಿ ರೇಟ್ ಹೆಚ್ಚಿಗೆ ಮಾಡೋದು. ಆಮೇಲೆ ಗಲ್ಫ್ ರಾಷ್ಟ್ರಗಳಲ್ಲಿ ನಡೀತಾ ಇರುವಂತಹ ಯುದ್ಧದ ಒಂದು ಕಾರ್ಮೋಡ ಕೂಡ ಈ ರೀತಿಯ ಒಂದು ಘಟನೆಗೆ ಕಾರಣ ಆಗ್ಬೋದು. LPG ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಿಗೆ ಮಾಡೋದಕ್ಕೆ. ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಿಗೆ ಆಗುತ್ತೆ ಅಂದರೆ ನಿಶ್ಚಿತ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಲಿ ಎಲ್ಲರ ದರನೂ ಹೆಚ್ಚಿಗೆ ಆಗ್ಬಿಡುತ್ತೆ. ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಹೆಚ್ಚಿಗೆ ಆಗುತ್ತಲ್ವಾ, ಆವಾಗ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ, ಅಕ್ಕಿ ಧಾನ್ಯಗಳ ಬೆಲೆ ಜಾಸ್ತಿ ಆಗುತ್ತೆ, ಹಾಲು ಮೊಸರಿನ ಬೆಲೆ ಜಾಸ್ತಿ ಆಗುತ್ತೆ, ಸಕ್ಕರೆ ಬೇಳೆಗಳ ಬೆಲೆನೂ ಕೂಡ ಹೆಚ್ಚಿಗೆ ಆಗುತ್ತೆ, ತರಕಾರಿಗಳ ಬೆಲೆ ಹೆಚ್ಚಿಗೆ ಆಗುತ್ತೆ. ಹಾಗಾಗಿ ಜನರಿಗೆ ದಿನೋಪಯೋಗಿ ದಿನಕ್ಕೆ ಏನೇನು ಬೇಕೋ ಅಂತ ಉಪಯೋಗಿ ವಸ್ತುಗಳ ಬೆಲೆ ಹೆಚ್ಚಿಗೆ ಆಗೋದು ಕಾಮನ್. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿದ್ರೆ ಅವ್ರು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಏನಾದ್ರೂ ಒಂದು ನೀತಿಯನ್ನ ತರಬೇಕಲ್ವಾ? ಅದನ್ನ ತರ್ತಾ ಇಲ್ಲ ಈ ಸರ್ಕಾರ ಅಂತ. ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಮಾಡ್ತಿದ್ದಾರೆ, ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಏಕರೂಪ ನಾಗರಿಕ ಸಂಹಿತೆ ಭಾರತದಲ್ಲಿ ಪ್ರತಿಯೊಬ್ಬನಿಗೂ ಒಂದೇ ಕಾನೂನು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ GST ತಂದ್ರೆ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಡಿಯಲ್ಲಿ ಪೆಟ್ರೋಲ್ ಡೀಸೆಲ್ ಯಾಕೆ ತಂದಿಲ್ಲ ಇವರು? GST ಅಂಡರ್ ಏನಾದ್ರೂ ಪೆಟ್ರೋಲ್ ಡೀಸೆಲ್ ಬಂದ್ರೆ ಪೆಟ್ರೋಲ್ ಬೆಲೆ ಇವತ್ತು 50 ರೂಪಾಯಿಗಿಂತ ಕಡಿಮೆಗೆ ಬಂದ್ಬಿಡುತ್ತೆ. ಬಟ್ GST ಅಲ್ಲಿ ತಂದಿಲ್ಲ, ಅಲ್ಲಿ ಏನೇನೋ ಟ್ಯಾಕ್ಸ್ ಗಳನ್ನ ಹಾಕ್ತಾರೆ. ಬೇರೆ ಎಲ್ಲ ಮಕ್ಕಳಿಗೆ ಹಾಲು ಕುಡಿಯೋದಕ್ಕೂ ಕೂಡ, ಮಕ್ಕಳಿಗೆ ಪಾಪ್ಕಾರ್ನ್ಗೂ ಕೂಡ, ಸ್ವೀಟ್ ಕಾರ್ನಿಗೆ ಒಂದು 8% ಹಾಕಿದ್ರೆ ಪಾಪ್ಕಾರ್ನ್ಗೆ 12% ಹಾಕ್ತಾರೆ. ಅದಕ್ಕೆ ಚಾಕ್ಲೇಟ್ ಮಿಕ್ಸ್ ಮಾಡಿ 18% GST ಹಾಕ್ತಾರೆ. ಅದರಲ್ಲಿ ಇಷ್ಟೆಲ್ಲ